ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಇಲ್ವಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಪುಂಡ ಪೋಖ್ರಿಗಳಿಗೆ ಪೊಲೀಸರ ಭಯನೇ ಇಲ್ಲ, ಒಂದು ಕಿಂಚಿತ್ತೂ ಭಯ ಇಲ್ಲ. ಮಂಡ್ಯ ಬಳಿಕ ಬೆಂಗಳೂರು ದಕ್ಷಿಣದಲ್ಲಿ ಹೇಯ ಕೃತ್ಯ ನಡೆದಿದೆ. ನಿರ್ಜನ ಪ್ರದೇಶದಲ್ಲಿ ಯುವಕನ ಮೇಲೆ ಡೆಡ್ಲಿ ದಾಳಿಯಾಗಿದೆ. ಮಾರಕಾಸ್ತ್ರ ಮತ್ತು ದೊಣ್ಣೆಯಿಂದ ಮಾರಣಾಂತಿಕ ಹಲ್ಲೆಯನ್ನ ಯುವಕನ ಮೇಲೆ ಮಾಡಿದ್ದಾರೆ. ಅಣ್ಣ ಬಿಟ್ಬಿಡೋಣ ಅಂತ ಕೇಳ್ಕೊಂಡ್ರು ಬಿಡದೆ ಹಲ್ಲೆ ಮಾಡಿದ್ದಾರೆ. ಬೆಂಗಳೂರಿನ ಕಗ್ಲಿಪುರದ ತಟ್ಟಗುಪ್ಪೆ ಗ್ರಾಮದಲ್ಲಿ ನಡೆದಿರೋ ಘಟನೆ. ರೌಡಿ ಗಜಾ ಅಂಡ್ ಆಂಥೋನಿ ಗ್ಯಾಂಗ್ನಿಂದ ನಡೆದಿರೋ ಅಟ್ಟಹಾಸ ಇದು. ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ಪುಡಿ ರೌಡಿಗಳು, ಪುಂಡ್ರು, ಪೋಖ್ರಿಗಳೆಲ್ಲ ಬೇಕಾದಂಗೆ ಆಟಗಳಾಡ್ತಾ ಇದ್ದಾರೆ. ಅಲ್ಲೋಡಿ ಅಲ್ಲಿ ನಿರ್ಜನ ಪ್ರದೇಶದಲ್ಲಿ ಯಾವ ತರ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅವ್ರು ಹೊಡಿತಾರೆ ಬೆಟ್ ಹಾಕೊಂಡು. ಕಗ್ಲಿಪುರ ಲಿಮಿಟ್ಸ್ ಅಲ್ಲಿ ಏನು ಒಂದು ಬರ್ತ್ಡೇ ಸೆಲೆಬ್ರೇಷನ್ ಟೈಮ್ ಅಲ್ಲಿ ಭಿನ್ನಾಭಿಪ್ರಾಯದಂತೆ ಇಬ್ಬರ ಮಧ್ಯೆ ಒಂದು ವೈಮನಸ್ ನಡೆಯುತ್ತೆ. ಆ ಪ್ರಕರಣದಲ್ಲಿ ಒಬ್ಬಂಗೆ ದಲಿತ ಮಾಡಿರುವಂತಹ ಒಂದು ವಿಡಿಯೋ ಏನ್ ವೈರಲ್ ಆಗಿದೆ. ಅದರಲ್ಲಿ ಆಲ್ರೆಡಿ ದಿನಾನು ನಾವು ಒಂದು ಪ್ರಕರಣ ದಾಖಲಿಸಿಕೊಂಡು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಮಾಡಿ ಅದರಲ್ಲಿ 3 ಜನ ಆರೋಪಿಗಳನ್ನ ನಾವು ಬಂಧನ ಮಾಡಿದ್ದೀವಿ. ಹಾಗೂ ಇನ್ನೂ ತನಿಖೆಯನ್ನು ನಾವು ಮುಂದುವರಿಸಿದ್ದೀವಿ. ಅದು ಸುಮಾರು ಒಂದು ವಾರದ ಮುಂಚೆ ಆಗಿರುವಂತಹ ಒಂದು ಪ್ರಕರಣ. ಏನು ಪ್ರಕರಣ ದಾಖಲಾದಂತ ದಿನನೇ ಅದು ಹಿಂದಿನ ದಿನ ಆಗಿರುವಂತಹ ಒಂದು ವಿಡಿಯೋ. ಅವಾಗ್ಲೇನೆ ನಾವು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡು ಅವರೆಲ್ಲ ಬೆಂಗಳೂರು ಹಾಗೂ ಏನು ಕಗ್ಲಿಪುರ ಲಿಮಿಟ್ಸ್ ಅವರೆಲ್ಲ ಸ್ನೇಹಿತರುಗಳು ಇರ್ತಾರೆ. ಅವರೆಲ್ಲ ಒಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ಕಗ್ಲಿಪುರ ಲಿಮಿಟ್ಸ್ಗೆ ಬಂದಿರ್ತಾರೆ.